ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ಬನ್ನಿ ಇವತ್ತಿನ ಕತೆ ಕೇಳೋಣ. ಚಂದನ್ ಮತ್ತು ನಿಹಾರಿಕಾ ಪರಿಚಯ ಆಗಿದ್ದು ಸಾಮಾಜಿಕ ಜಾಲತಾಣದ ಮುಖಾಂತರ. ನಿಹಾರಿಕಾ ಎಂಬ ಹೆಸರು ಮಾಡರ್ನ್ ಆಗಿದ್ದರೂ ಅವಳು ಮಾತ್ರ ಭಾರತೀಯ ಸಂಸ್ಕೃತಿ, ಪದ್ಧತಿ, ಆಚಾರ ವಿಚಾರ ಅಂದರೆ ತುಂಬ ಒಲವು ತೋರುತ್ತಿದ್ದಳು. ಈಗಿನ ಯುವ ಜನಾಂಗ ನಮ್ಮ ಸಂಸ್ಕೃತಿಯಿಂದ ಮಾಡರ್ನ್ ಸಂಸ್ಕೃತಿಯ ಕಡೆಗೆ ಚಲಿಸುತ್ತಿರುವುದು ಕಹಿಯಾದ ಸಂಗತಿ. ಹಾಗಾಗಿ ಭಾರತೀಯ ಸಂಸ್ಕೃತಿಯು ಈಗಿನ ಮಾಡರ್ನ್ ಜಗತ್ತಿಗೆ ತಿಳಿಸಬೇಕೆಂಬ ಮತ್ತು ಅದನ್ನು ಬೆಳೆಸಬೇಕೆಂಬ ಆಸೆ ನಿಹಾರಿಕಳದಾಗಿತ್ತು. ಇದು ಸಾಧ್ಯವಿದ್ದದ್ದು ಸಾಮಾಜಿಕ ಜಾಲತಾಣದ ಮುಖಾಂತರ ಮಾತ್ರ. ಏಕೆಂದರೆ ಈಗಿನ ಜನಾಂಗ ತಮ್ಮ ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಕಳೆಯುವಷ್ಟು ಕಾಲ ಮತ್ತೆಲ್ಲಿಯೂ ಕಳೆಯುವುದಿಲ್ಲ. ಅದರಂತೆ ಈ ಕೆಲಸವನ್ನು ಒಂದು ತಂಡ ಸಾಮಾಜಿಕ ಜಾಲತಾಣದಲ್ಲಿ ಶಿಸ್ತುಬದ್ಧವಾಗಿ ಮಾಡುತ್ತಿತ್ತು. ಆ ತಂಡ ಬಹಳ ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನು ಮಾಡುತ್ತಿದ್ದರು. ಅದನ್ನು ಕಂಡು ನಿಹಾರಿಕಾ ಅವರಿಗೆ ಅವಳ ಕೈಲಾದಷ್ಟು ಸಹಾಯ ಮಾಡಬೇಕೆಂದು ನಿರ್ಧರಿಸಿದಳು ಮತ್ತು ಆ ತಂಡವನ್ನು ಹಿಂಬಾಲಿಸತೊಡಗಿದಳು. ಆದರೆ ಆ ತಂಡದಿಂದ ಮುಂದೆ ಅವಳ ಜೀವನದಲ್ಲಿ ಒಂದು ದೊಡ್ಡ ತಿರುವು ಮೂಡುತ್ತದೆ ಎಂದು ಅವಳು ಯೋಚಿಸಿರಲಿಲ್ಲ. ಸ್ವಲ್ಪ ದಿನಗಳ ನಂತರ ಅವಳಿಗೆ ಆ ತಂಡದ ಮುಖ್ಯಸ್ಥನಿಂದ ಫ್ರೆಂಡ್ ರಿಕ್ವೆಸ್ಟ್ ಬಂತು. ಆದರೆ ಅದು ಅವರ ಅಫಿಷಿಯಲ್ ಅಕೌಂಟ್ ಆಗಿತ್ತು. ಅವರೇ ಆ ತಂಡದ ಸ್ಥಾಪಕರಾಗಿದ್ದರು. ಅವರ ಹೆಸರು ಚಂದನ್. ನಿಹಾರಿಕಾ ಅದನ್ನು ಒಪ್ಪಿಕೊಂಡು ಅವರನ್ನು ಹಿಂಬಾಲಿಸತೊಡಗಿದಳು. ಆದರೆ ಎಂದೂ ಚಂದನ್ ಮತ್ತು ನಿಹಾರಿಕಾ ನಡುವೆ ಯಾವ ರೀತಿಯ ಸಂಭಾಷಣೆಯೂ ನಡೆದಿರಲಿಲ್ಲ. ಒಮ್ಮೆ ಅವಳ ಮನೆಯ ಬಳಿ ಇರುವ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆದಿತ್ತು. ಅದನ್ನು ಅವಳು ಫೋಟೋ ತೆಗೆದು ಪೋಸ್ಟ್ ಮಾಡಿದ್ದಳು. ಅದನ್ನು ಕಂಡು ಅವಳಿಗೆ ಮೊದಲನೆಯ ಬಾರಿಗೆ ಚಂದನ್ ಮೆಸೇಜ್ ಮಾಡಿದ್ದರು ಮತ್ತು ಅವಳ ಬಳಿಯಿಂದ ಅವುಗಳನ್ನು ಕಳುಹಿಸಿಕೊಂಡು ತಮ್ಮ ತಂಡದಲ್ಲೂ ಹಾಕಿದ್ದರು. ಹೀಗೆ ದಿನಗಳು ಉರುಳಿದವು. ಒಂದು ದಿನ ನಿಹಾರಿಕಾ ಒಂದಿಷ್ಟು ಪೋಸ್ಟ್ಗಳನ್ನು ಮಾಡಿ ಚಂದನ್ಗೆ ಕಳುಹಿಸಿದಳು. ಚಂದನ್ಗೆ ಅವು ತುಂಬ ಹಿಡಿಸಿದವು ಮತ್ತು ನಿಹಾರಿಕಳಿಗೆ ಅವುಗಳನ್ನು ತಂಡಕ್ಕೆ ಕಳುಹಿಸಲು ಹೇಳಿದರು. ಅವಳು ಹಾಗೆಯೇ ಮಾಡಿದಳು. ಚಂದನ್ ಅವಳ ಪೋಸ್ಟ್ಗಳನ್ನು ತಮ್ಮ ತಂಡದಲ್ಲಿ ಹಾಕತೊಡಗಿದರು. ಮೊದಮೊದಲು ನಿಹಾರಿಕಾ ಮತ್ತು ಚಂದನ್ ಅವರ ನಡುವೆ ನೀವು ತಾವು ಅಂತಹ ಸಂಭಾಷಣೆ ಇತ್ತು. ಆದರೆ ದಿನ ಕಳೆದಂತೆ ಅವರ ಈ ಸಂಭಾಷಣೆ ಬದಲಾಗಿ ಅವರು ನಿಹಾರಿಕಳನ್ನು ಏಕವಚನದಲ್ಲಿ ಮಾತನಾಡಿಸುವಷ್ಟು ಸಲುಗೆ ಬೆಳೆದಿತ್ತು. ಬಹುಶಃ ಚಂದನ್ ಅವಳಿಗಿಂತ 1-2 ವರ್ಷ ದೊಡ್ಡವರಿರಬಹುದು ಅಷ್ಟೆ. ಆದರೆ ಅವಳು ಚಂದನ್ನನ್ನು ಏಕವಚನದಲ್ಲಿ ಮಾತನಾಡಿಸುತ್ತಿರಲಿಲ್ಲ. ಚಂದನ್ನನ್ನು ಅವಳೆಂದು ನೋಡಿರಲೇ ಇಲ್ಲ. ಚಂದನ್ ಅವರ ಪೋಸ್ಟ್ಗಳು ಅವಳಿಗೆ ಬಹಳ ಹಿಡಿಸಿದ್ದವು. ಅವಳ ಪ್ರತಿಭೆ ಚಂದನ್ಗೂ ಇಷ್ಟವಾಗಿತ್ತು. ಒಂದು ದಿನ ಆ ತಂಡದಿಂದ ನಿರ್ವಾಹಕರು ಬೇಕಾಗಿದ್ದಾರೆ ಎಂಬ ಸಂದೇಶ ಅವಳ ಮೊಬೈಲ್ಗೆ ಬಂತು. ಆದರೆ ಅವಳಿಗೆ ನಿರ್ವಾಹಕಳಾಗಿ ಕೆಲಸ ಮಾಡುವುದಕ್ಕಿಂತ ಚಂದನ್ ಅವರ ಹಿಂದೆ ನಿಂತು ಕೆಲಸ ಮಾಡುವ ಆಸೆ ಇತ್ತು. ಹಾಗಾಗಿ ಅವಳು ಅದಕ್ಕೆ ಸ್ಪಂದಿಸಲಿಲ್ಲ. ಆದರೆ ಚಂದನ್ ಅವರಿಗೆ ನಿಹಾರಿಕಳನ್ನು ತಂಡಕ್ಕೆ ಸೇರಿಸಿಕೊಳ್ಳಬೇಕೆಂಬ ಆಸೆ ಇತ್ತು. ಹಾಗಾಗಿ ಚಂದನ್ ಅವಳಿಗೆ ಮತ್ತೆ ಮೆಸೇಜ್ ಮಾಡಿದರು. ನೀನ್ಯಾಕೆ ನಮ್ಮ ತಂಡ ಸೇರಬಾರ್ದು ಅಂತ ಕಳುಹಿಸಿದ್ದರು. ಅವಳು ನನಗೆ ನಿಮ್ಮ ಹಿಂದೆ ನಿಂತು ಕೆಲಸ ಮಾಡುವುದರಲ್ಲಿಯೇ ಸಂತೋಷವಿದೆ ಎಂದು ಹೇಳಿದಳು. ಆದರೆ ಚಂದನ್ ಅವರು ಅವಳ ಮಾತು ಕೇಳಲಿಲ್ಲ. ನಿನ್ನ ಬಳಿ ಪ್ರತಿಭೆ ಇದೆ ಅಂದ ಮೇಲೆ ಏಕೆ ಹಿಂದೆ ಉಳಿತೀಯಾ? ಮುಂದೆ ಬಂದು ನಿನ್ನ ಪ್ರತಿಭೆನ ಎಲ್ಲರಿಗೂ ತೋರಿಸು ಅಂತ ತುಂಬ ಕಳಕಳಿಯಿಂದ ಮಾತನಾಡಿ ಅವಳ ಮನ ಒಲಿಸಿಕೊಂಡರು. ನಿಹಾರಿಕಾ ತಂಡ ಸೇರಲು ಸಿದ್ಧಳಾದಳು. ಆದರೆ ಆ ಇಂಟರ್ವ್ಯೂ ಪ್ರೊಸೆಸ್ ತುಂಬನೇ ಕಷ್ಟವಿತ್ತು. ಚಂದನ್ ಅವರು ತಂಡದ ಸ್ಥಾಪಕರಾಗಿದ್ದರೂ ಅವರ ಜೊತೆ ಕೆಲಸ ಮಾಡುವವರಿದ್ದರು. ಹಾಗಾಗಿ ಅವರೊಬ್ಬರೇ ನಿಹಾರಿಕಳನ್ನು ಸೇರಿಸಿಕೊಳ್ಳುವ ಹಾಗಿರಲಿಲ್ಲ.
ಹಾಗಾಗಿ ಅವರು ತನ್ನ ಜೊತೆಗಾರರೊಡನೆ ಚರ್ಚಿಸಿ ಅವರಿಗೆ ನಿಹಾರಿಕಳನ್ನು ಸೇರಿಸಿಕೊಳ್ಳುವ ಹಾಗೆ ಮಾಡಿದರು. 1 ವಾರದ ನಂತರ ಅವರು ನಿಹಾರಿಕಳನ್ನು ಸೇರಿಸಿಕೊಂಡರು. ಅಲ್ಲಿ ಎಲ್ಲರೂ ನಿಹಾರಿಕಳನ್ನು ತುಂಬ ಚೆನ್ನಾಗಿ ಸ್ವಾಗತಿಸಿದರು. ತುಂಬ ಒಳ್ಳೆಯ ಜನ ಅವರು. ಕ್ರಮೇಣ ಅವಳು ಕೆಲಸ ಶುರು ಮಾಡಿದಳು. ಆದರೆ ಅವಳಿಗೆ ಅವರ ಹಾಗೆ ಪ್ರೊಫೆಷನಲ್ ಆಗಿ ಕೆಲಸ ಮಾಡಲು ಬರುತ್ತಿರಲಿಲ್ಲ. ಅದಕ್ಕೆ ಮತ್ತೆ ಚಂದನ್ ಅವರು ನಿಹಾರಿಕಳ ನೆರವಿಗೆ ನಿಂತರು. ಚಂದನ್ ಅವರು ಅವಳಿಗೆ ತುಂಬ ಚೆನ್ನಾಗಿ ಕೆಲಸ ಕಳುಹಿಸ್ತಾ ಹೋದರು. ಆದರೆ ಅದೇನೋ ಗೊತ್ತಿಲ್ಲ, ತಂಡ ಸೇರುವ ಮುನ್ನ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಿದ್ದಳೋ ಅದು ಈಗ ಮಾಯವಾಗಿತ್ತು. ಏಕೋ ಗೊತ್ತಿಲ್ಲ, ಬೇಸತ್ತು ಅಂದು ಅವಳು ಚಂದನ್ ಅವರಿಗೆ ಒಂದು ಮೆಸೇಜ್ ಕಳುಹಿಸಿದಳು. ಸುಮ್ಮನೆ ನೀವು ನನ್ನನ್ನು ಸೇರಿಸಿಕೊಂಡ್ರಿ, ನಾನು ಏನೂ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ನನ್ನಿಂದ ನಿಮಗೆ ಸಮಸ್ಯೆ ಅಂತ ಕಳುಹಿಸಿದಳು. ಅದಕ್ಕೆ ಅವರು, ಏಕೆ, ಏನಾಯಿತು, ಯಾರಾದರೂ ಏನಾದರೂ ಅಂದ್ರಾ? ಅದಕ್ಕೆ ನಿಹಾರಿಕಾ, ಇಲ್ಲ, ಆದರೆ ನನಗೆ ಹಾಗೆ ಅನ್ನಿಸ್ತಾ ಇದೆ. ಅದಕ್ಕೆ ಚಂದನ್, ಹಾಗೇನು ಯೋಚಿಸಬೇಡ, ಹೊಸದು ಅಲ್ವಾ ನಿನಗೆ, ಅದಕ್ಕೆ ಹಾಗೆ ಆಗ್ತಾ ಇದೆ, ಸ್ವಲ್ಪ ದಿವಸ ಆಗಲಿ, ಎಲ್ಲ ಸರಿ ಹೋಗುತ್ತೆ ಅಂತ ತುಂಬ ಚೆನ್ನಾಗಿ ತಿಳಿಸಿ ಹೇಳಿದರು. ಚಂದನ್ ಅವರ ಈ ಮಾತಿನ ಶೈಲಿ ಅವಳಿಗೆ ತುಂಬ ಹಿಡಿಸಿತ್ತು. ಯಾರೊಂದಿಗೂ ಅಷ್ಟು ಸುಲಭವಾಗಿ ಬೆರೆಯದ ನಿಹಾರಿಕಾ ಚಂದನ್ ಅವರೊಂದಿಗೆ ಬಹು ಬೇಗ ಬೆರೆತು ಹೋಗಿದ್ದಳು. ಚಂದನ್ ಅವರನ್ನು ನೋಡಿರಲಿಲ್ಲ, ಅವರ ಧ್ವನಿ ಕೇಳಿರಲಿಲ್ಲ, ಅಂದರೂ ಅವರೆಂದರೆ ಏನೋ ಅವಳಿಗೆ ಅಭಿಮಾನ. ಅವಳು ಹೊಸ ಜನರ ಜೊತೆ ಬೆರೆಯಲು ಇಷ್ಟಪಡುವುದಿಲ್ಲ. ಅವಳಾಗಿಯೇ ಯಾರನ್ನೂ ಹೋಗಿ ಮಾತನಾಡಿಸುವುದಿಲ್ಲ. ಅವಳಿಗೆ ಅದು ಇಷ್ಟವಾಗುವುದಿಲ್ಲ. ನಿಹಾರಿಕಳಿಗೆ ಅವಳದೇ ಒಂದು ಪ್ರಪಂಚವಿದೆ. ಅಲ್ಲಿ ಅವಳಿಗೆ ಬೇಕಾದವರು ಅಷ್ಟೇ ಇದ್ದಾರೆ. ಹಾಗಂತ ಅವಳು ಯಾರೊಡನೆಯೂ ಮಾತನಾಡುವುದಿಲ್ಲ ಅಂತಲ್ಲ. ಯಾರು ಬಂದು ಅವಳ ಹತ್ತಿರ ಮಾತನಾಡಿಸುತ್ತಾರೋ ಅವರೊಡನೆ ಸರಿಯಾಗಿಯೇ ಮಾತನಾಡುತ್ತಿದ್ದಳು. ಜಾಸ್ತಿ ಮೆಸೇಜ್ ಕೂಡ ಮಾಡುವವಳಲ್ಲ. ಏಕೆಂದರೆ ಅವಳಿಗೆ ಒಬ್ಬಳೇ ಇರುವುದೆಂದರೆ ತುಂಬನೇ ಇಷ್ಟ. ಜಾಸ್ತಿ ಯಾರೊಂದಿಗೂ ಬೆರೆಯುವವಳಲ್ಲ. ಇಂತಹ ವಿಚಿತ್ರ ಸ್ವಭಾವ ಅವಳದ್ದು. ಅಂತಹದ್ರಲ್ಲಿ ಅದು ಹೇಗೆ ಚಂದನ್ ಅವರೊಂದಿಗೆ ಬೆರೆತಳೋ ಏನೋ. ಅವರ ಸ್ನೇಹ ಬೆಳೆಯುತ್ತಾ ಹೋಯಿತು. ನಿಹಾರಿಕಾ ಮತ್ತು ಚಂದನ್ ಅವರು ತುಂಬ ಹತ್ತಿರವಾಗತೊಡಗಿದರು. ಚಂದನ್ ಅವರ ಪ್ರೋತ್ಸಾಹ ನಿಹಾರಿಕಾಗೆ ಸ್ಫೂರ್ತಿಯಾಗಿತ್ತು. ಪ್ರತಿಯೊಂದು ವಿಷಯದಲ್ಲೂ ಚಂದನ್ ಅವರ ಸಲಹೆ ಪಡೆಯತೊಡಗಿದಳು. ಅವರಷ್ಟೇ ಅಲ್ಲ, ಆ ತಂಡವೇ ನಿಹಾರಿಕಾಗೆ ತುಂಬ ಹತ್ತಿರವಾಗಿತ್ತು. ಅದನ್ನು ಪ್ರೀತಿಸಲಾರಂಭಿಸಿದಳು. ನಿಹಾರಿಕಾ ಅದರ 2-3 ಜನ ನಿರ್ವಾಹಕರ ಜೊತೆ ಅಲ್ಪ ಸ್ವಲ್ಪ ಮಾತನಾಡುತ್ತಿದ್ದಳು. ಹೀಗೆ ಒಂದು ದಿನ ಅವರ ತಂಡದ ಸ್ನೇಹಿತರು ನಿಹಾರಿಕಳ ಊರಿಗೆ ಬಂದಿದ್ದಾರೆಂದು ತಿಳಿಸಿದರು. ಅಂದು ಕಾಲೇಜಿಗೆ ರಜೆ ಇದ್ದ ಕಾರಣ ಅವರು ನಿಹಾರಿಕಳಿಗೆ ಭೇಟಿಯಾಗಬಹುದೇ ಎಂದು ಕೇಳಿದರು. ಅವಳಿಗೂ ಸಂತೋಷವಾಯಿತು. ಮೊಬೈಲ್ನಲ್ಲಷ್ಟೇ ನೋಡುತ್ತಿದ್ದ ಸ್ನೇಹಿತರನ್ನು ಎದುರುಗಡೆಯೇ ನೋಡುವ ಖುಷಿ ಹಾಗೂ ಚಂದನ್ ಬಂದಿದ್ದಾರೆಂಬ ಬಯಕೆ. ಇದೇ ಸಂತೋಷದಲ್ಲಿ ಅವರನ್ನು ಭೇಟಿಯಾಗಲು ಹೋದಳು. ಸ್ನೇಹಿತರನ್ನು ಕಂಡ ಖುಷಿ ಒಂದೆಡೆ ಮತ್ತು ಚಂದನ್ ಅವರನ್ನು ಕಾಣದಿರುವ ನಿರಾಸೆ. ನಿಹಾರಿಕಳ ಮನಸ್ಸು ತಡೆಯಲಿಲ್ಲ. ಹಾಗೇ ಮಾತು ಮಾತಲ್ಲಿ ಕೇಳೇ ಬಿಟ್ಟಳು, ನೀವಷ್ಟೇ ಬಂದಿದ್ದೀರಾ, ಬೇರೆಯವರು ಬರಲಿಲ್ವಾ? ಇದನ್ನು ಕೇಳಿ ಸ್ನೇಹಿತರು, ಬೇರೆಯವರೆಂದರೆ ಯಾರು, ಚಂದನ್ ಬರಬೇಕಿತ್ತಾ, ನಾವಷ್ಟೇ ಬಂದಿರೋದು, ನಿನಗೆ ಇಷ್ಟ ಆಗಲಿಲ್ವೋ ಏನೋ ಅಂತ ಚುಡಾಯಿಸೋಕೆ ಶುರು ಮಾಡಿದರು. ಅಷ್ಟರಲ್ಲಿ ಒಬ್ಬ ಸ್ನೇಹಿತನ ಮೊಬೈಲ್ಗೆ ಒಂದು ಕಾಲ್ ಬಂತು. ಅವನು ರಿಸೀವ್ ಮಾಡಿ ಅವರ ಮುಂದೆಯೇ ಮಾತನಾಡತೊಡಗಿದ. ಹಾ ಹೇಳು ಮಗ, ಹಾ ಎಲ್ಲರೂ ಒಟ್ಟಿಗೇ ಇದ್ದೇವೆ, ನಿಹಾರಿಕಾ ಕೂಡ ಇಲ್ಲೇ ಇದ್ದಾಳೆ, ನಿನ್ನ ತುಂಬ ಕೇಳ್ತಾ ಇದ್ದಾಳೆ, ಮಾತನಾಡೋ, ಅವಳಿಗೂ ಖುಷಿಯಾಗುತ್ತೆ ಅಂತ ಹೇಳುತ್ತಾ ಮತ್ತೆ ನಿಹಾರಿಕಳಿಗೆ ಚುಡಾಯಿಸತೊಡಗಿದರು. ಅದು ಚಂದನ್ ಅವರ ಕಾಲ್ ಆಗಿತ್ತು. ಛೇ, ಸುಮ್ಮನೆ ಕೇಳಿ ಸಿಕ್ಕಿ ಹಾಕಿಕೊಂಡೆನಲ್ಲ
ಅಂತ ಅನಿಸುತ್ತಿದ್ದಳು. ಮತ್ತು ಚಂದನ್ ಈಗಲೇ ಕಾಲ್ ಮಾಡಬೇಕಾಗಿತ್ತಾ ಅಂತ ಮನಸ್ಸಿನಲ್ಲಿಯೇ ಬಯ್ಯತೊಡಗಿದಳು. ಚಂದನ್ ಏನಂತ ಹೇಳಿದರೋ ಗೊತ್ತಿಲ್ಲ. ಆದರೆ ಅವರು ನಿಹಾರಿಕಳಿಗೆ ಚುಡಾಯಿಸೋದು ಮಾತ್ರ ಬಿಡಲಿಲ್ಲ. ಪ್ರತಿ ಮಾತಿಗೂ ಚಂದನ್ ಅವರ ಹೆಸರು ತೆಗೆಯುವವರು ಮತ್ತು ಅವರ ಉದಾಹರಣೆ ನೀಡುತ್ತಿದ್ದರು. ನಿಹಾರಿಕಳಿಗೆ ಕೇಳಿ ಕೇಳಿ ತಲೆ ಕೆಟ್ಟು ಹೋಯಿತು. ಆದರೆ ಚಂದನ್ ಅವರನ್ನು ಕಾಣಲೇಬೇಕೆಂಬ ಹಂಬಲ ಅವಳಿಗೆ ಹೆಚ್ಚಾಯಿತು. ಚಂದನ್ ಅವರನ್ನು ಮನಸಾರೆ ಇಷ್ಟಪಡತೊಡಗಿದಳು. ಬಹಳಷ್ಟು ಸಮಯವನ್ನು ಸ್ನೇಹಿತರು ಮಾತನಾಡುತ್ತಾ ಒಟ್ಟಿಗೆ ಕಳೆದರು. ಅವಳಿಗೆ ಸ್ನೇಹಿತರೊಂದಿಗೆ ಮಾತನಾಡಿ ತುಂಬ ಇಷ್ಟವಾಯಿತು. ಇನ್ನು ಚಂದನ್ ಬಗ್ಗೆ ಅವರ ಅಭಿಪ್ರಾಯ ಕೇಳಿ ಮನಸ್ಸು ಚಂದನ್ ಅವರ ಕಡೆಗೆ ವಾಲತೊಡಗಿತ್ತು. ಸ್ನೇಹಿತರು ನಿಮ್ಮಿಬ್ಬರ ಯೋಚನೆಗಳು, ನಡವಳಿಕೆ, ಸ್ವಭಾವ ಎಲ್ಲ ಒಂದೇ ತರಹ ಎಂದು ಹೇಳಿದರು. ಅದನ್ನು ಕೇಳಿ ಅಂತೂ ಅವಳಿಗೆ ತುಂಬನೇ ಖುಷಿಯಾಯಿತು. ನನ್ನ ಹಾಗೆ ಯಾರೂ ಇರಲು ಸಾಧ್ಯವಿಲ್ಲ ಅಂತ ನಿಹಾರಿಕಾ ಮನಸ್ಸಿನಲ್ಲಿಯೇ ತನ್ನ ಬೆನ್ನನ್ನು ತಾನೇ ತಟ್ಟಿಕೊಂಡಳು. ತುಂಬ ಹೊತ್ತು ಹರಟೆ ಚೇಷ್ಟೆ ಮಾಡಿ ಆವಾಗಲೇ ತುಂಬ ಹೊತ್ತಾಗಿತ್ತು. ಸ್ನೇಹಿತರು ದೂರದ ಊರಿನವರಾದ್ದರಿಂದ ಇನ್ನೊಂದು ಸಲ ಸಿಗೋಣ ಅಂತ ಹೇಳಿ ಹೊರಟರು. ನಿಹಾರಿಕಾ ಕೂಡ ಮನೆಗೆ ಹೊರಟಳು. ರಾತ್ರಿ ಹಾಗೇ ಮಲಗಿಕೊಂಡು ಚಂದನ್ ಅವರ ಬಗ್ಗೆ ಯೋಚಿಸುವಾಗ ನೆನಪಾಗಿದ್ದು, ಛೆ, ಅವರಿಗೆ ಚಂದನ್ ಅವರ ಫೋಟೋ ತೋರಿಸಲು ಹೇಳಬಹುದಿತ್ತಲ್ಲ, ಒಳ್ಳೆಯ ಅವಕಾಶ ಕೈತಪ್ಪಿ ಹೋಯಿತು ಎಂದು ತುಂಬನೇ ಪಶ್ಚಾತ್ತಾಪಪಟ್ಟಳು. ಅದೇ ಯೋಚನೆಯ ಲೋಕದಲ್ಲೇ ರಾತ್ರಿ ಕಳೆದಳು. ಬೆಳಿಗ್ಗೆ ಎದ್ದು ಕಾಲೇಜ್ಗೆ ಹೊರಡುವ ಗಡಿಬಿಡಿಯಲ್ಲಿ ಮೊಬೈಲ್ ನೋಡುವುದಕ್ಕೆ ಅವಳಿಗೆ ಸಮಯ ಸಿಗಲೇ ಇಲ್ಲ. ಮಧ್ಯದಲ್ಲಿ ಬ್ರೇಕ್ ಟೈಮ್ನಲ್ಲಿ ನೆಟ್ ಆನ್ ಮಾಡಿದಾಗ ಚಂದನ್ ಅವರ ಮೆಸೇಜ್ ಬಂದಿತ್ತು. ನಿನ್ನೆ ನನಗೆ ಬರೋದಕ್ಕೆ ಆಗಲಿಲ್ಲ, ನನಗೆ ಸ್ವಲ್ಪ ಕೆಲಸವಿತ್ತು, ಇವತ್ತು ಸಿಗ್ತೀಯಾ ಪ್ಲೀಸ್, ನಾನು ನಿಮ್ಮೂರಲ್ಲೇ ಇದ್ದೀನಿ, ನೀನು ಫ್ರೀ ಆದ ಮೇಲೆ ಹೇಳು, ನಾನು ನಿನ್ನ ಕಾಲೇಜ್ ಬಳಿನೇ ಬರ್ತೀನಿ ಅಂತ ಚಂದನ್ ಮೆಸೇಜ್ ಕಳುಹಿಸಿದ್ದರು. ಅವಳಿಗೆ ಅದನ್ನು ನೋಡಿ ತುಂಬ ಸಂತೋಷವಾಯಿತು. ಆದರೆ ಅವಳಿಗೆ ಕಾಲೇಜ್ ಬಳಿ ಸಿಗುವುದು ಸೂಕ್ತವೆನಿಸಲಿಲ್ಲ. ಹಾಗಾಗಿ ನಿಹಾರಿಕಾ ಚಂದನ್ ಅವರಿಗೆ, ನನ್ನ ಕ್ಲಾಸ್ 1 ಗಂಟೆಗೆ ಮುಗಿಯುತ್ತೆ, ನೀವು ಯಾವಾಗ ಹೇಳ್ತೀರೋ ಆವಾಗ ಸಿಗೋಣ, ಆದರೆ ಕಾಲೇಜ್ ಬಳಿ ಬೇಡ ಅಂತ ಮೆಸೇಜ್ ಮಾಡಿದಳು. ಮೆಸೇಜ್ ಕಳುಹಿಸಿ ಇನ್ನೂ ನಿಮಿಷ ಆಗಿರಲಿಲ್ಲ. ಅಷ್ಟರಲ್ಲಿ ಚಂದನ್ ಅವರು ನಿಹಾರಿಕಳಿಗೆ ಕಾಲ್ ಮಾಡಿದರು. 1 ವರ್ಷಗಳ ಪರಿಚಯದಲ್ಲಿ ಇದು ಅವರ ಮೊದಲನೇ ಸಂಭಾಷಣೆಯಾಗಿತ್ತು. ಎಲ್ಲ ಕೆಲಸ ಮೆಸೇಜ್ ಮುಖಾಂತರವೇ ನಡೆಯುವಾಗ ಯಾವತ್ತೂ ಕಾಲ್ ಮಾಡುವ ಅವಶ್ಯಕತೆಯೇ ಬಂದಿರಲಿಲ್ಲ. ಇಂದು ಚಂದನ್ ಅವರ ಕಾಲ್ ನೋಡಿ ಎದೆಯಲ್ಲಿ ನಿಹಾರಿಕಳಿಗೆ ಡವಡವ ಶುರುವಾಗಿತ್ತು. ಮೊಬೈಲ್ನಲ್ಲಿ ಎಷ್ಟೋ ಗುರುತು ಪರಿಚಯ ಇಲ್ಲದಿರುವವರು ಪರಿಚಯ ಇರುವ ಜನರೊಂದಿಗೆ ಮೆಸೇಜ್ ಮಾಡಿರುತ್ತೇವೆ ಅಥವಾ ಮಾತನಾಡಿರುತ್ತೇವೆ. ಅದೇನು ಅಷ್ಟೊಂದು ಕಷ್ಟದ ಕೆಲಸವಲ್ಲ. ಆದರೆ ನಾವು ಇಷ್ಟಪಡುವವರೊಂದಿಗೆ ಮೊದಲನೇ ಸಲ ಮಾತನಾಡುವುದು, ಸಿಗುವುದು, ಇದೆಲ್ಲ ಒಂದು ಸ್ಪೆಷಲ್ ಅನುಭವ. ಅದೊಂದು ವಿವರಿಸಲಾಗದ ಅನುಭವ. ನಿಮಗೂ ಈ ತರಹದ ಅನುಭವ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸರಿ, ಇವಾಗ ಮತ್ತೆ ಕತೆಗೆ ಬರುವ. ನಿಹಾರಿಕಾ ಕಾಲ್ ರಿಸೀವ್ ಮಾಡಿ ಏನು ಹೇಳುತ್ತಾಳೆ ಅಂತ ಕೇಳೋಣ. ಕಾಲ್ ರಿಸೀವ್ ಮಾಡಿದಳು. ನಮಸ್ತೆ ಅನ್ನೋ ಚಂದನ್ ಅವರ ಧ್ವನಿ ಕೇಳಿ ಅವಳ ಹೃದಯ ಇನ್ನೂ ಹೆಚ್ಚಾಗಿ ಬಡಿದುಕೊಳ್ಳುವುದಕ್ಕೆ ಶುರು ಮಾಡಿತು. ಖುಷಿಯಲ್ಲಿ ಅವಳು ನಮಸ್ಕಾರ ಅಂದಳು. ಹಾಗೆ ಮಾತುಕತೆ ಶುರುವಾಯಿತು. ನಂತರ ಚಂದನ್ ಅವರು, ಕಾಲೇಜ್ ಬಳಿ ಬೇಡ ಅಂದೆ, ಮತ್ತೆ ಎಲ್ಲಿ ಸಿಗೋದು ಅಂತ ನಿಹಾರಿಕಳಿಗೆ ಕೇಳಿದರು. ನಿಹಾರಿಕಾ, ನೀವು ಹೇಗೆ ಬರುತ್ತಿದ್ದೀರಿ ಅಂತ ಕೇಳಿದಳು. ಚಂದನ್, ಊರಿನಿಂದ ಕಾರ್ನಲ್ಲಿ ಬಂದಿದ್ದೇವೆ, ಅದನ್ನೇ ತೆಗೆದುಕೊಂಡು ಬರ್ತೀನಿ. ನಿಹಾರಿಕಾ, ಹಾಗಾದರೆ ಊರಾಚೆ ಒಂದು ದೇವಸ್ಥಾನ ಇದೆ, ಹೇಗೂ ಮೊದಲನೆಯ ಬಾರಿ ಸಿಗ್ತಾ ಇದ್ದೇವೆ, ಅದೇ ಅಲ್ಲಿ ಮೀಟ್ ಮಾಡೋಣವಾ ಅಂತ ಕೇಳಿದಳು. ಚಂದನ್ ಒಪ್ಪಿಕೊಂಡರು.
1:30ಕ್ಕೆ ಸರಿಯಾಗಿ ಅಲ್ಲಿರುವೆನೆಂದು ಹೇಳಿ ಚಂದನ್ ಕಾಲ್ ಕಟ್ ಮಾಡಿದರು. ಆಗಿನ್ನೂ 11:30 ಆಗಿತ್ತು. 2 ಗಂಟೆ ಯಾವಾಗ ಆಗುತ್ತೋ, ಕ್ಲಾಸ್ ಯಾವಾಗ ಮುಗಿಯುತ್ತೋ ಅಂತ ಯೋಚಿಸುತ್ತಾ ಕುಳಿತವಳಿಗೆ ಒಮ್ಮೆಲೆ ಬೆಲ್ ರಿಂಗ್ ಆಗಿದ್ದೇ ಕೇಳಿಸಿದ್ದು. ಅಲ್ಲಿಂದ ಹೊರಗಡೆ ಬಂದು ಅಮ್ಮನಿಗೆ ಕಾಲ್ ಮಾಡಿ ತಿಳಿಸಿ ಹೊರಟೇ ಬಿಟ್ಟಳು. ಸುಮಾರು 1:20ಕ್ಕೆ ನಿಹಾರಿಕಾ ದೇವಸ್ಥಾನ ತಲುಪಿದಳು. ಶುಕ್ರವಾರ ಇದ್ದ ಕಾರಣ ದೇವಸ್ಥಾನದಲ್ಲಿ ಸ್ವಲ್ಪ ಜನರಿದ್ದರು. ಆದರೆ ಅರ್ಚಕರು ಗರ್ಭಗುಡಿಯನ್ನು ಮುಚ್ಚಿ ಮನೆಗೆ ಹೋಗುವ ತಯಾರಿಯಲ್ಲಿದ್ದರು. ನಿಹಾರಿಕಾ ಒಳಗೆ ಹೋಗಿ ದರ್ಶನ ಪಡೆದು ಹೊರಗೆ ಬಂದು ಕುಳಿತಳು. ಅವಳ ತಲೆಯಲ್ಲಿ ಪ್ರಶ್ನೆ ಏನೆಂದರೆ, ಚಂದನ್ ಅವರನ್ನು ಅವಳೆಂದೂ ನೋಡೇ ಇಲ್ಲ. ಈಗ ಚಂದನ್ ಅವರನ್ನು ಗುರ್ತು ಹಿಡಿಯುವುದು ಹೇಗೆ? ಹೀಗೆ ಯೋಚಿಸುತ್ತಾ ಕುಳಿತಳು. ಆವಾಗ ಒಂದು ಕಾಲ್ ಬಂತು. ಫೋನ್ ರಿಂಗ್ ಆಗಿದ್ದಕ್ಕೆ ಬೆಚ್ಚಿ ಬಿದ್ದಳು. ಚಂದನ್ ಅವರೇ ಕಾಲ್ ಮಾಡಿದ್ದರು. ಚಂದನ್: ಏನ್ರಿ ಮಿಸ್ ನಿಹಾರಿಕಾ, ನನ್ನ ಮೀಟ್ ಮಾಡೋ ಖುಷಿಯಲ್ಲಿ ಮುಳುಗಿ ಹೋಗಿದ್ದೀರಾ? ಹಾಗೆ ಏಕೆ ಬಿಚ್ಚಿ ಬಿದ್ರಿ ಅಂತ ಕೇಳುತ್ತಾ ಚಂದನ್ ನಗತೊಡಗಿದರು. ನಿಹಾರಿಕಾ: ಹಾಗೇನಿಲ್ಲ, ಅದು ಏನೋ ಯೋಚನೆ ಮಾಡ್ತಾ ಇದ್ದೆ. ನೀವೆಲ್ಲಿದ್ದೀರಾ ಅಂತ ಏನೋ ಹೇಳಿ ಮ್ಯಾನೇಜ್ ಮಾಡಿದಳು. ಚಂದನ್: ಹೌದಾ, ಹೋಗ್ಲಿ ಬಿಡಿ, ನಾನು ನಿಮ್ಮ ಹತ್ರನೇ ಇದ್ದೀನಿ. ಈಗ ನೀವು ನನ್ನ ಕಂಡು ಹಿಡಿಯಿರಿ ಅಂತ ಚಂದನ್ ಹೇಳಿದರು. ಈಗ ನಿಹಾರಿಕಳಿಗೆ ಅದು ಒಂದು ಪರೀಕ್ಷೆಯಾಗಿತ್ತು. ಸುತ್ತಲೂ ನೋಡಿದಳು. ಯಾರೂ ಮೊಬೈಲ್ನಲ್ಲಿ ಮಾತನಾಡುವ ಹಾಗೆ ಕಾಣಲಿಲ್ಲ. ಹಾಗಾಗಿ ನಿಹಾರಿಕಾ, ನನಗೆ ಒಂದು ಕ್ಲೂ ಕೊಡಿ, ನಾನು ಕಂಡು ಹಿಡಿತೀನಿ ಅಂತ ಹೇಳಿದಳು. ಚಂದನ್: ನಾನು ನಿನ್ನ ಹತ್ರನೇ ಇದ್ದೇನೆ, ಪಿಂಕ್ ಶರ್ಟ್ ಹಾಕಿದ್ದೇನೆ ಅಂತ ಹೇಳಿದರು. ನಿಹಾರಿಕಾ ಸುತ್ತ ನೋಡಿದಳು. ಅವಳ ಸುತ್ತಲೂ ಬಹಳ ಜನರಿದ್ದರು. ಅದರಲ್ಲಿ 5 ಜನ ಹುಡುಗರು ಪಿಂಕ್ ಕಲರ್ ಶರ್ಟ್ ಹಾಕಿದ್ದರು. ಇನ್ನು ಹೇಗೆ ಹುಡುಕುವುದು ಅಂತ ನಿಹಾರಿಕಳಿಗೆ ಯೋಚನೆ ಶುರುವಾಯಿತು. ಅಷ್ಟರಲ್ಲಿ ನಿಹಾರಿಕಾ: ರೀ, ನನಗೆ ನೀವು ಸಿಕ್ಕ್ರಿ, ಅಲ್ಲೇ ಬರ್ತೀನಿ ಇರಿ ಅಂತ ಹೇಳಿ ಮೊಬೈಲ್ನಲ್ಲಿ ಮಾತನಾಡುತ್ತಾ, ಹೇ, ನಿಮ್ಮ ಹಿಂದೆ ಒಂದು ಪರ್ಸ್ ಬಿದ್ದಿದೆ, ನಿಮ್ದಾ ನೋಡಿ ಅಂತ ಬೇಗನೆ ಹೇಳಿದಳು. ತಕ್ಷಣ ಪಿಂಕ್ ಶರ್ಟ್ ಹಾಕಿರೋ ಒಬ್ರು ತಮ್ಮ ಜೇಬನ್ನು ಚೆಕ್ ಮಾಡಿ ಪರ್ಸ್ ಸರಿ ಮಾಡಿಕೊಂಡರು. ಅದನ್ನು ನೋಡಿದ ನಿಹಾರಿಕಾ ಅವರ ಮುಂದೆ ಹೋಗಿ ನಿಂತು, ನಿಹಾರಿಕಾ, ಹೇಗಿದ್ದೀರಾ ಮಿಸ್ಟರ್ ಚಂದನ್ ಅಂತ ಕೇಳಿದಳು. ಚಂದನ್: ನನಗೆ ಬಕ್ರ ಮಾಡಿದೆ ಅಲ್ವಾ ನೀನು? ಇರ್ಲಿ, ಪರವಾಗಿಲ್ಲ, ನಮ್ಮ ಹುಡುಗಿ ಬುದ್ಧಿವಂತೆ ಅಂತ ಪ್ರೂವ್ ಆಯಿತು ಅಂತ ಹೇಳಿದರು. ನಿಹಾರಿಕಳಿಗೆ ಚಂದನ್ ಅವರು ಅವಳನ್ನು ಹೊಗಳ್ತಾ ಇದ್ದಾರೋ ಅಥವಾ ಬಕ್ರ ಮಾಡಿದ್ರು ಅಂತ ಬೇಸರ ಆಯಿತೋ ಗೊತ್ತಾಗಲಿಲ್ಲ. ಅಂದ್ರೂ ಏನೂ ಅನ್ನದೆ ನಕ್ಕು ಸುಮ್ಮನಾದಳು. ಮೊದಲ ಭೇಟಿ, ಎದೆಯಲ್ಲಿ ಡವಡವ, ಮನಸ್ಸಿನಲ್ಲಿ ಹೆದರಿಕೆ, ಚಂದನ್ ಅವರನ್ನು ನೋಡಿದ ಖುಷಿ ಎಲ್ಲ ಒಟ್ಟಿಗೆ ಮನಸ್ಸಿನೊಳಗೆ ಏನೋ ಒಂಥರ ಕಚಗುಳಿ ಇಟ್ಟ ಹಾಗೆ ಆಗಿತ್ತು. ನಿಹಾರಿಕಾ: ಬನ್ನಿ, ದೇವರ ದರ್ಶನ ತಗೊಳ್ಳಿ ಅಂತ ಹೇಳಿದಳು. ಚಂದನ್: ಸರಿ ಬಾ. ನಿಹಾರಿಕಾ: ನಾನು ಆಗ್ಲೇ ತಗೊಂಡೆ, ನೀವು ಹೋಗಿ, ನಾನು ಇಲ್ಲೇ ಇರ್ತೀನಿ ಅಂದ್ಲು. ಚಂದನ್: ಮತ್ತೊಮ್ಮೆ ನನ್ನ ಜೊತೆ ತೆಗೆದುಕೊಂಡ್ರೆ ದೇವರು ಬೇಡ ಅಂತಾನಾ? ಇಲ್ಲ ತಾನೆ, ಬಾ, ಫಸ್ಟ್ ಟೈಮ್ ಸಿಗ್ತಾ ಇದ್ದೇವೆ, ಒಟ್ಟಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳುತ್ತಾ ಅವಳ ಉತ್ತರಕ್ಕೆ ಕಾಯದೆ ನಿಹಾರಿಕಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದರು. ಅವಳಿಗೆ ಅದು ಕನಸೋ ಅಥವಾ ನನಸೋ ತಿಳಿಯದಾಗಿತ್ತು. ಒಳಗೆ ಹೋಗಿ ದೇವರಿಗೆ ಮತ್ತೆ ಕೈ ಮುಗಿದು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಿ, ಚಂದನ್ ಅವರು ನನ್ನನ್ನು ಇಷ್ಟಪಡುವ ಹಾಗೆ ಮಾಡಪ್ಪ ದೇವರೇ ಅಂತ ಕೇಳಿಕೊಂಡಳು. ಆಗ ಚಂದನ್: ದೇವ್ರು ನಿನ್ನ ಥ್ಯಾಂಕ್ಸ್ ಸ್ವೀಕಾರ ಮಾಡಿದ ಬಿಡು, ಮತ್ತೆ ಏನು ಕೇಳ್ದೆ, ನಾನು ನಿನ್ನ ಇಷ್ಟಪಡೋ ಹಾಗೆ ಮಾಡು ಅಂತನಾ? ನಿಹಾರಿಕಾ ಬೆರಗಾಗಿ ಏನೂ ಹೇಳದೆ ಮನಸ್ಸಿನಲ್ಲಿಯೇ ಇವರಿಗೆ ಹೇಗೆ ತಿಳಿಯಿತು ಅಂತ ಯೋಚನೆ ಮಾಡುತ್ತಾ ನಿಂತು ಬಿಟ್ಟಳು. ಚಂದನ್: ಹೋಗ್ಲಿ ಬಿಡು, ಜಾಸ್ತಿ ತಲೆ ಕೆಡಿಸ್ಕೋಬೇಡ, ನನಗೆ ಹೇಗೆ ಗೊತ್ತಾಯಿತು ಅಂತ. ಬಾ, ಪ್ರದಕ್ಷಿಣೆ ಹಾಕೋಣ
ಅಂತ ಮಾತು ಬದಲಾಯಿಸಿ ನಿಹಾರಿಕಳನ್ನು ಕರೆದುಕೊಂಡು ಹೋದರು. ಆವಾಗ ನಿಹಾರಿಕಾ, ನಿಮ್ಮ ಜೊತೆ ಪ್ರದಕ್ಷಿಣೆ ಏನು? ನೀವು ಒಪ್ಪಿಕೊಂಡ್ರೆ ಜೀವನದ ಪ್ರತಿ ಹಾದಿಯಲ್ಲೂ ನಿಮ್ಮ ಜೊತೆ ನಡಿತೀನಿ ಅಂತ ಮನಸ್ಸಿನಲ್ಲಿಯೇ ಯೋಚಿಸ್ತಾ ಚಂದನ್ ಅವರೊಂದಿಗೆ ಹೆಜ್ಜೆ ಹಾಕಿದಳು. ಇನ್ನು ಅವರು ದೇವರ ದರ್ಶನ ಎಲ್ಲ ಮುಗಿಸುವುದರೊಳಗೆ ದೇವಸ್ಥಾನ ಪೂರ್ತಿ ಖಾಲಿಯಾಗಿತ್ತು ಮತ್ತು ಸಮಯ ಕೂಡ 2 ಗಂಟೆ ಆಗಿತ್ತು. ಅವರು ಅಲ್ಲಿಯೇ ಒಂದು ಕಟ್ಟೆಯ ಮೇಲೆ ಕುಳಿತರು. ನಿಹಾರಿಕಳಿಗೆ ಚಂದನ್ ಅವರ ಹೆಸರು ಬಿಟ್ಟರೆ ಬೇರೆ ಏನೂ ತಿಳಿದಿರಲಿಲ್ಲ. ಹಾಗಾಗಿ ಚಂದನ್ ಅವರ ಬಗ್ಗೆ ನಿಹಾರಿಕಳ ಬಳಿ ಎಲ್ಲ ವಿಷಯ ಹೇಳತೊಡಗಿದರು. ನನ್ನದು ತುಂಬ ವಿಚಿತ್ರ ಸ್ವಭಾವ, ಯಾರೊಂದಿಗೂ ಅಷ್ಟು ಬೆರೆಯುವುದಿಲ್ಲ. ಆದರೆ ನಾನು ಇಂದು ಇಷ್ಟು ಮಾತನಾಡಿದ್ದಕ್ಕೆ ಕಾರಣ ನಮ್ಮ ತಂಡದ ಸ್ನೇಹಿತರೆಂದು ತಿಳಿಸಿದರು. ಸ್ನೇಹಿತರು ಚಂದನ್ ಅವರಿಗೆ ನಡೆದ ಎಲ್ಲ ವಿಷಯಗಳನ್ನು ತಿಳಿಸಿರಬಹುದು. ಆದರೆ ಅವರಿಗೆ ನಿಹಾರಿಕಾ ನಿಜವಾಗಿಯೂ ಚಂದನ್ ಅವರನ್ನು ಇಷ್ಟಪಡುತ್ತಿದ್ದಾರೆ ಅನ್ನೋ ವಿಷಯ ತಿಳಿದಿರಲಿಲ್ಲ. ಹಾಗಾಗಿ ಚಂದನ್ ಅವರು ನಿಹಾರಿಕಳ ಕೈ ಹಿಡಿದು, ನಾನು ನಿನಗೆ ಒಂದು ವಿಷಯ ಹೇಳಬೇಕು. ಇಲ್ಲಿಯವರೆಗೂ ನಾನು ಮಾಡಿದ ತಮಾಷೆಯಿಂದ ನಿನಗೇನಾದರೂ ಬೇಸರ ಆಗಿದ್ದರೆ ಐ ಆಮ್ ರಿಯಲಿ ಸಾರಿ. ಮತ್ತೆ ಸ್ನೇಹಿತರು ಏನಾದರೂ ಹೇಳಿದ್ದರೆ ಅವರ ಪರವಾಗಿಯೂ ನಾನೇ ಕ್ಷಮೆ ಕೇಳ್ತೀನಿ. ಆದರೆ ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ. ನನ್ನನ್ನು ಅಪಾರ್ಥ ಮಾಡ್ಕೋಬೇಡ. ನೀನು ತುಂಬ ಅಂದವಾಗಿದ್ದೀಯ. ಆದರೆ ನಿನ್ನ ಅಂದಕ್ಕೆ ಮೆಚ್ಚಿದವ ನಾನಲ್ಲ. ನಿನ್ನ ಗುಣ, ಒಳ್ಳೆಯ ಸ್ವಭಾವ ಮತ್ತು ಪ್ರತಿಭೆಗೆ ಮೆಚ್ಚಿದವನು. ನಿನಗೂ ನಾನು ಇಷ್ಟ ಇದ್ರೆ ಇದೇ ಅಂತ ಹೇಳು, ಇಲ್ಲ ಅಂದರೆ ಇಲ್ಲ ಅಂತ ಹೇಳು. ಆದರೆ ಅವಸರ ಏನೂ ಇಲ್ಲ. ಯೋಚನೆ ಮಾಡಿ ಮನೆಯಲ್ಲಿ ವಿಚಾರಿಸಿ ನಿರ್ಧಾರ ತಗೋ. ನನಗೆ ಈಗಿನ ಮಾಡರ್ನ್ ರೀತಿಯಲ್ಲಿ ಪ್ರಪೋಸ್ ಮಾಡಿ ಗೊತ್ತಿಲ್ಲ. ನೀನು ಅಂದರೆ ನಿನ್ನ ಓದು ಎಲ್ಲ ಮುಗಿದು ಒಂದು ಒಳ್ಳೆ ಕೆಲಸ ಅಂತ ಸಿಕ್ಕಿ ನಿನ್ನ ಕರಿಯರ್ ಸೆಟ್ ಆದ ಮೇಲೆ ಶಾಸ್ತ್ರಬದ್ಧವಾಗಿ ನನ್ನ ತಂದೆ ತಾಯಿ ಜೊತೆ ನಿಮ್ಮ ಮನೆಗೆ ಬಂದು ನಿನ್ನ ಕೇಳ್ತೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೋ. ಎಷ್ಟು ಓದಬೇಕು ಅಂತ ನಿನ್ನ ಆಸೆ ಇದೆಯೋ ಅಷ್ಟು ಓದು. ನನ್ನಿಂದ ನಿನಗೆ ಯಾವ ತೊಂದರೆನೂ ಆಗುವುದಿಲ್ಲ. ಈ ಬಾರಿ ನಾನು ತಮಾಷೆ ಮಾಡ್ತಾ ಇಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ ಅಂತ ಒಂದೇ ಉಸಿರಿನಲ್ಲಿ ಹೇಳಿ ಚಂದನ್ ಸುಮ್ಮನಾದ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ನಿಹಾರಿಕಳಿಗೆ ಅನಿಸಿತು. ನಿಹಾರಿಕಾ ಶಾಂತ ಸ್ವರದಲ್ಲಿ, ನನ್ನ ಮನಸ್ಸಿನಲ್ಲಿ ಇರೋ ವಿಷಯನ ನೀವೇ ಹೇಳಿಬಿಟ್ರಿ. ನನಗೂ ನೀವಂದ್ರೆ ತುಂಬ ಇಷ್ಟ ಅಂತ ಚಂದನ್ಗೆ ಹೇಳಿದಳು. ಇಬ್ಬರ ಮೊಗದಲ್ಲೂ ಏನೋ ಸಾಧಿಸಿದಂತಹ ಸಂತೋಷವಿತ್ತು. ಚಂದನ್ ಹಿಡಿದಿದ್ದ ನಿಹಾರಿಕಳ ಕೈಗಳಲ್ಲಿ ಭರವಸೆ ತುಂಬಿತ್ತು. ಹೀಗೆ ಮಾತನಾಡುತ್ತಾ ಕಾಲ ಕಳೆದಿದ್ದೇ ಅವರಿಗೆ ತಿಳಿಯಲಿಲ್ಲ. ಸಮಯ 5 ಆಗಿತ್ತು. ಇಬ್ಬರು ತಮ್ಮ ತಮ್ಮ ದಾರಿಯನ್ನು ಹಿಡಿಯಬೇಕಿತ್ತು. ಆದರೆ ಒಲ್ಲದ ಮನಸ್ಸಿನಿಂದ ಚಂದನ್ ಅವರನ್ನು ಬೀಳ್ಕೊಟ್ಟಳು. ಇದಾದ ಮೇಲೆ ದಿನಾಲೂ ಮೆಸೇಜ್ ಮತ್ತು ಕಾಲ್ ಮೂಲಕ ಸಂಭಾಷಣೆ ನಡೆಯುತ್ತಿತ್ತು. ಮತ್ತೆ ಅವರು ಇಬ್ಬರು ಸಿಕ್ಕಿದ್ದು ನಿಹಾರಿಕಳ ವಿದ್ಯಾಭ್ಯಾಸ ಮುಗಿದ ನಂತರ, ಅದು ಎಲ್ಲ ನಿರ್ವಾಹಕರ ಸಭೆಯಲ್ಲಿ. ಇವರು ಎಲ್ಲ ಜೋಡಿಗಳ ಹಾಗೆ ಇರಲೇ ಇಲ್ಲ. ಪದೇ ಪದೇ ಮೀಟ್ ಆಗುವುದು, ತಿರುಗಾಡುವುದು, ಹೋಗುವುದು ಆ ತರಹ ಎಂದೂ ಮಾಡಲೇ ಇಲ್ಲ ಎಂದು ಇಬ್ಬರೂ ಒಟ್ಟಿಗೆ ಸಮಯ ಕಳೆಯಲೇ ಇಲ್ಲ. ಕಳೆಯಬೇಕೆಂಬ ಆಸೆ ಇದ್ದರೂ ಅವರ ನಡುವೆ ಇದ್ದಿದ್ದು ಸುಮಾರು 750 ಕಿಲೋಮೀಟರ್ಗಳ ಅಂತರ. ಆದರೆ ಇವರ ನಡುವೆ ಗಟ್ಟಿಯಾಗಿದ್ದಿದ್ದು ಪರಸ್ಪರ ನಂಬಿಕೆ, ಪ್ರೀತಿ ಮತ್ತು ಭರವಸೆ. ಸಣ್ಣ ಪುಟ್ಟ ಜಗಳಗಳು ಆಗುತ್ತಿದ್ದವು. ಆದರೆ ಯಾವುದನ್ನೂ ಅವರು ಒಂದು ದಿನಕ್ಕಿಂತ ಹೆಚ್ಚು ಮುಂದುವರೆಯಲು ಬಿಡಲಿಲ್ಲ. ಇಷ್ಟೆಲ್ಲ ಆಗಿ ಈಗ ಸುಮಾರು 6 ವರ್ಷಗಳು ಕಳೆದಿದ್ದವು. ನಿಹಾರಿಕಾ ಈಗ ಡಾಕ್ಟರ್ ನಿಹಾರಿಕಾ. ಅವಳ ಆಸೆಯಂತೆ ಹೋದ ವರ್ಷ
ಅವಳು ಮಾಡಿದ ರಿಸರ್ಚಿಗೆ ಡಾಕ್ಟರೇಟ್ ದೊರಕಿತ್ತು ಮತ್ತು ಅವಳ ಇಷ್ಟದಂತೆ ಸರಕಾರಿ ಆಸ್ಪತ್ರೆಯಲ್ಲಿ ಕೆಲಸನೂ ಸಿಕ್ಕಿತ್ತು. ಕೆಲಸ ಸಿಕ್ಕಿ 1 ವರ್ಷದ ನಂತರ ಅವರು ಕೊಟ್ಟ ಮಾತಿನಂತೆ ಶಾಸ್ತ್ರಬದ್ಧವಾಗಿ ನಿಹಾರಿಕಳ ಮನೆಗೆ ಹೋಗಿ ಎಲ್ಲ ವಿಷಯ ಹೇಳಿ ನಿಹಾರಿಕಳ ಮನೆಯವರೊಂದಿಗೆ ಮಾತನಾಡಿ ಒಪ್ಪಿಸಿದರು. ಇದಾದ 2 ತಿಂಗಳ ನಂತರ ಅವರ ಎಂಗೇಜ್ಮೆಂಟ್ ಕೂಡ ಆಯಿತು. ಇನ್ನು ಚಂದನ್ ಅವರು ನಿಹಾರಿಕಳನ್ನ ತುಂಬ ಮಿಸ್ ಮಾಡಿಕೊಳ್ಳುತ್ತಿರುವುದರಿಂದ ಬರೋ ತಿಂಗಳಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಕಲ್ಯಾಣವನ್ನು ನಿಶ್ಚಯಿಸಿರುತ್ತಾರೆ. ಕತೆ ಓದಿ ಕೇಳಿದ ತಾವೆಲ್ಲರೂ ಚಂದನ್ ಮತ್ತು ನಿಹಾರಿಕಾ ಅವರಿಗೆ ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಮತ್ತೆ ನಿಮ್ಮ ಉಡುಗೊರೆ ಏನಿದ್ದರೂ ನಮ್ಮ ಲೈಕ್ ಬಟನ್ ಮತ್ತು ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ ಎಂದು ಈ ಕಥೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಹಾಗೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಕಥೆಯ ಮೂಲಕ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಬಾಯ್ ಬಾಯ್, ಟೇಕ್ ಕೇರ್. ಇವತ್ತಿನ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.